ಅಮ್ಮ ತಿಂಡಿ ಏನ್ ಮಾಡ್ತಿದ್ಯಾ ಇವತ್ತು? ತಿಂಡಿ ಇವತ್ತು ದೋಸೆ. ದೋಸೆಗೆ ಬದನೆಕಾಯಿ ಗೊಜ್ಜು, ಮೈಸೂರು ಬದನೆಕಾಯಿ ಗೊಜ್ಜು. ಆಯ್ತಾ, ಅದು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಬದನೆಕಾಯಿ, ಬಿಳಿ ಬದನೆಕಾಯಿ, ಮೈಸೂರು ಬದನೆಕಾಯಿ ಅಂತ ಹೇಳ್ತೀವಿ. ಇದನ್ನು ತೆಳ್ಳಿಗೆ ಸ್ವಲ್ಪ ತುಂಬ ಉದ್ದನೂ ಅಲ್ಲ ತುಂಬ ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜಲ್ಲಿ ತೆಳ್ಳಿಗೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಟೊಮಾಟೊ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಇಲ್ಲಿ ಮಸಾಲೆಗೆ ರುಬ್ಲಿಕ್ಕೆ ಹುರ್ಗಡ್ಲೆ, ಒಂದು ಟೊಮಾಟೊ, ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋದು, ಕೊತ್ತಂಬರಿ ಸೊಪ್ಪು, ಇದು ಹುಳಿ ಪುಡಿ, ಸಾಂಬಾರು ಪುಡಿ ಯಾವ್ದಾದ್ರು ಆಗುತ್ತೆ. ಇದಿಷ್ಟು ಈಗ ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಬರೋಣ. ಬಂದಮೇಲೆ ಮುಂದಿನ ಪ್ರೊಸೆಸ್. ನೀವು ಇದನ್ನ ಡಿಫ್ರೆಂಟ್ ಟೈಪ್ಸ್ ಮಾಡ್ತೀರಾ? ಹೌದೌದು, ಇನ್ನೊಂಥರ ಮಾಡ್ತೀರಾ? ರುಬ್ಬದೆ ಮಾಡ್ತೀನಿ, ರುಬ್ಬದೆ ಮಾಡಿದ್ರೆ ತೋರಿಸಿದೀನಿ ಆಯ್ತಾ. ಇನ್ನೂ ಒಂಥರ ವೆರೈಟಿ ರುಬ್ಬೋದು, ಅದನ್ನ ಇನ್ನೊಂದ್ಸಲ ಮಾಡಕ್. ಈಗ ಇವಾಗ ಬೇಕಾಗಿರೋ ಸಾಮಗ್ರಿಗಳು ಇಷ್ಟಿದೆ. ಇದನ್ನ ಕ್ವಾಂಟಿಟಿ ಅವ್ರವ್ರು ಎಷ್ಟೆಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು ಆಯ್ತಾ. ಹಾಗಾಗಿ ಇವಾಗ ನಾನು ರುಬ್ಕೊಂಡು ಬರ್ತೀನಿ. ಓಕೆನಾ? ಓಕೆ. ನೋಡಿ ವೀಕ್ಷಕರೇ, ನೋಡಿ ಈ ಥರ ರುಬ್ಕೋಬೇಕು. ನೋಡ್ಬಿಟ್ಟೋಣ. ನುಣ್ಣಗೆ ತುಂಬ ನುಣ್ಣು ಮಾಡಬಾರ್ದು, ತುಂಬ ತರಿನೂ ಇರಬಾರ್ದು. ಒಂದು ಹದದಲ್ಲೇ ರುಬ್ಕೊಂಬಂದಿದ್ದೀನಿ. ಇದನ್ನು ಇವಾಗ ಮುಂದೆ ಒಗ್ಗರಣೆ ಹಾಕ್ಕೊಂಡು ಗೊಜ್ಜು ಮಾಡೋಣ. ಈ ಗೊಜ್ಜು ದೋಸೆ, ಚಪಾತಿ, ಇಡ್ಲಿ ಆಯಿತಾ ಎಲ್ಲಕ್ಕೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಬೇಗ ಮಾಡ್ಕೋಬೋದು ಆಯಿತಾ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಇಷ್ಟಪಡ್ತೀರಾ. ಹಾಗಾಗಿ ನೀವು ಒಂದ್ಸಲ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿರುತ್ತೆ ದೋಸೆ, ಚಪಾತಿ, ಇಡ್ಲಿ ಏನಕ್ಕಾದರೂ ಚೆನ್ನಾಗಿರುತ್ತೆ. ಮಾಡೋಣ. ಇವಾಗ ಒಗ್ಗರಣೆ ಹಾಕೋಣ. ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ 1-2-3 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದ್ದೀನಿ ಪಪ್ಪಣ. ದೋಸೆ ಗೊಜ್ಜು ಓಕೆನಾ. ದೋಸೆ ಎಣ್ಣೆ ಕಾಯಿ ಕಾಯಿ ನೋಡಿ. ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ಸಾಸಿವೆ ಸಿಡಿದ್ಮೇಲೆ ಒಂದು ಕಡಲೆಬೇಳೆ, ಆಮೇಲೆ ಒಣಮೆಣಸಿನ್ಕಾಯಿ, ಇದು ಇಷ್ಟು ಹಾಕಿದ್ದೀನಿ. ಹಾಕಿ ಸ್ವಲ್ಪ ಮಾಡಿದ್ಮೇಲೆ ನೋಡಿ ವೀಕ್ಷಕರೇ, ಈ ಥರ ಮಾಡ್ಕೊಳ್ಳಿ ನೀವು. ಒಂದ್ಸಲ ತುಂಬ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ, ಇಡ್ಲಿ ಏನಕ್ಕಾದ್ರೂ ಚೆನ್ನಾಗಿರುತ್ತೆ ಆಯಿತಾ. ನೀವು ಮಾಡಿ ಒಂದ್ಸಲ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಈಗ ಆದಮೇಲೆ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಸ್ವಲ್ಪ ಬಾಡಬೇಕು. ಸ್ವಲ್ಪ ಬಾಡಾದ್ಮೇಲೆ ನೋಡಿ ಇವಾಗ ಟೊಮೆಟೊ ಬಾಡಿದೆ. ಈಗ ಇದಕ್ಕೆ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ, ಬದನೆಕಾಯಿ ಹಾಕಿ ಇದನ್ನು ಒಂದು 5 ನಿಮಿಷ ಬಾಡಿಸ್ಬೇಕು. ಓಕೆನಾ. ಬಾಡಿಸಿ ವೀಕ್ಷಕರೇ ನೋಡಿ, ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ, ನಮ್ಮ ಮಗಳಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ನನ್ನ ಮಗಳು ಬೆಳೀಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಹಾಗಾಗಿ ನೀವೆಲ್ಲ ಸಹಾಯ ಮಾಡ್ತೀರಾ ಅಂತ ನಂಬಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ ಎಲ್ಲ ಥರದ್ದು ರೆಸಿಪಿಗಳು ಇರುತ್ತೆ, ಅಡುಗೆದು ಬೇರೆ ಎಲ್ಲ ಏನೇನು ಇರುತ್ತೆ ಎಲ್ಲನೂ ಮಾಡಿ ಹಾಕ್ತಿರ್ತೀವಿ. ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್. ನೋಡಿ ಇವಾಗ ಬದನೆಕಾಯಿ ಕೂಡ ಬಾಡಿದೆ. ಇವಾಗ ನಾವೇನು ರುಬ್ಕೊಂಡಿದ್ವಿ ಆ ಮಸಾಲೆ ಹಾಕೋಣ. ನೋಡಿ ಇವಾಗ ಮಸಾಲೆ ಹಾಕ್ಬಿಟ್ಟು 1-2 ನಿಮಿಷ ಕೈ ಆಡಿ ಬಾಡಿಸ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಿಮಗೆ ಗ್ರೇವಿ ಯಾವ ರೀತಿ ಬೇಕೋ ಆ ರೀತಿ ನೀವು ಹಾಕ್ಕೋಬೋದು. ತುಂಬ ತೆಳು ಮಾಡ್ಕೋಬಾರ್ದು, ತುಂಬ ಗಟ್ಟಿ ತಿಂದಿದ್ರೂ ಪರವಾಗಿಲ್ಲ, ತಿನ್ನೋರು ಇಷ್ಟಪಡ್ತಾರೆ. ಇಲ್ಲಾಂದರೆ ಗ್ರೇವಿ ಥರ ಮಾಡಿಕೊಂಡು
ಹಾಕೋಬೋದು, ಚೆನ್ನಾಗಿರುತ್ತೆ ದೋಸೆಗೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂತು. ಇದು ಕುದಿಯೋವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ ಕುದ್ರೆ ಆಗುತ್ತೆ, ಗೊಜ್ಜು ರೆಡಿ ಆಗುತ್ತೆ. ಸಿಗೋಣ. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ಥರ ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ ವೀಕ್ಷಕರು, ಈಗ ಕುದೀತಾ ಇದೆ. ಈ ಟೈಮ್ನಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಆಯಿತಾ? ಇದೇ ಥರ ವೆರೈಟಿ ಗೊಜ್ಜುಗಳು, ಬದನೆಕಾಯಿ ಆಗಿರ್ಬೋದು, ಆಯಿತಾ, ಹೂಕೋಸು, ಕಡಲೆಬೇಳೆ, ಈ ಥರ ಗೊಜ್ಜುಗಳೆಲ್ಲ ರೆಸಿಪಿಗಳು ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ, ಚಪಾತಿ ಎಲ್ಲಕ್ಕೂ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಮಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಓಕೆನಾ? ಸೊ ಫೈನಲಿ ಅಮ್ಮ ಹೇಳ್ದಂಗೆ ಕುದ್ರೆ ಗೊಜ್ಜು ರೆಡಿ. ಆಮೇಲೆ ದೋಸೆ ಹಾಕುವಾಗ ಸಿಗುವ ಘಮ ಅಂತಿದೆ. ತಿಂದು ಟೇಸ್ಟ್ ಈಗ ಮೂಗಿಗೆ ಘಮ ವಾಸನೆ, ಆಮೇಲೆ ನಾಲಿಗೆಗೆ ರುಚಿ ತಿಳಿಯಬೇಕು. ಓಕೆನಾ ಬಂಗಾರ? ಓಕೆ. ಫೈನಲಿ ಗೊಜ್ಜು ರೆಡಿಯಾಗಿದೆ ಕಂದ. ಓಕೆ. ಓಕೆನಾ? ಇವಾಗ ಇದ್ರ ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ರೆ ಗೊಜ್ಜು ರೆಡಿ ಇದೆ. ಆಮೇಲೆ ದೋಸೆ ಹಿಟ್ಟು ಇಲ್ಲಿ ರೆಡಿ ಇದೆ ನೋಡಿ. ದೋಸೆ ಹಿಟ್ಟು ರೆಡಿ ಇದೆ. ಆಮೇಲೆ ಸಿಗುವ ದೋಸೆ ಗೊಜ್ಜು ರೆಡಿ. ಕರೆಕ್ಟಾಗಿದೆ ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ ವೀಕ್ಷಕರೇ. ನೀವು ಹೆಲ್ತಿಯಾಗಿರುತ್ತೆ. ಬೇರೆ ಯಾವ ಮನೇಲಿ ಏನು ನಾವು ರೆಡಿ ಮಾಡಿರ್ತೀವಿ ಪುಡಿ ಎಲ್ಲ ಮನೆಯದೇ, ಹೆಲ್ತಿಯಾಗಿರುತ್ತೆ. ಹೆಲ್ತಿ ಫುಡ್, ಏನು ತೊಂದರೆ ಇಲ್ಲ. ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ. ನಾವು ದೋಸೆ ಹಾಕೊಂಡು ಸಿಗ್ತೀವಿ. ಓಕೆ. ಫೈನಲಿ ದೋಸೆ ಹಿಟ್ಟು ರೆಡಿ ಇದೆ, ಗೊಜ್ಜು ರೆಡಿ ಇದೆ. ಇವಾಗ ಅಮ್ಮ ದೋಸೆ ಹಾಕ್ತಿದ್ದಾರೆ. ದೋಸೆ ಬಿಸಿ ದೋಸೆ ಹಾಕ್ತಾ ಇದ್ದಾರೆ. ಬನ್ನಿ ಎಲ್ಲರೂ ನಮ್ಮ ಮನೆ ತಿಂಡಿಗೆ. ದೋಸೆ ಹಾಕ್ತಿದ್ದಾರೆ ನೋಡಿ ಅಮ್ಮ. ಬಿಸಿ ದೋಸೆ, ಬದನೆಕಾಯಿ ಟೊಮೆಟೊ ಗೊಜ್ಜು ನಾವು ತಿಂದು ನಾವು ಹೇಳ್ತೀವಿ ನಮ್ಮ ಅಮ್ಮಂಗೆ. ಸೊ ನೋಡಿ ದೋಸೆ ಹಾಕಿದ್ದಾರೆ. ಸೊ ನನಗೆ ಸ್ವಲ್ಪ ಗರಿ ದೋಸೆ ಬೇಕು, ಅದಕ್ಕೆ ಚೆನ್ನಾಗಿ ಗರಿ ದೋಸೆನ ಮಾಡ್ತಿದ್ದಾರಮ್ಮ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಿದೆ. ಸೊ ಫೈನಲಿ ದೋಸೆ ರೆಡಿ ಇದೆ. ಅಮ್ಮ ದೋಸೆ ಎತ್ತಿದ್ದಾರೆ. ವಾವ್, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ದೋಸೆ ಅಮ್ಮ. ಚೆನ್ನಾಗಿದೆ. ಈಗ ಹಾಕೊಂಡು ಇವಾಗ ಸರ್ವಿಂಗ್ ಒಳಗೆ ಹಾಕೊಳ್ಳೋಣ ಬನ್ನಿ. ಸೊ ಫೈನಲಿ ನಮ್ಮ ಹೋಟೆಲ್ ತಟ್ಟೆಯಲ್ಲಿ ನಮ್ಮ ಪುಟಾಣಿ ದೋಸೆ ರೆಡಿ ಇದೆ. ಗೊಜ್ಜು ಹಾಕ್ತಾ ಇದೀವಿ ನೋಡಿ. ಸೊ ಇವಾಗ ನಾನು ತಿಂದು ನೀವು ಹೇಳ್ಬೇಕಂತೆ ಅಮ್ಮಂಗೆ. ಸೊ ಬನ್ನಿ. ಇವಾಗ ಅಮ್ಮ ದೋಸೆ ಕೊಟ್ಟಿದ್ದಾರೆ, ಬನ್ನಿ ಟೇಸ್ಟ್ ನೋಡೋಣ. ಆಲ್ಮೋಸ್ಟ್ ನಂಗೆ ಟೇಸ್ಟ್ ಗೊತ್ತೇ ಇರುತ್ತೆ. ಸೊ ಬದನೆಕಾಯಿ ಇಡ್ತೀನಿ ನಾನು. ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ. ಟೊಮೆಟೊ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಆಮೇಲೆ ಕಡಲೆಬೇಳೆ ಹಾಕಿದಾರಲ್ಲ ಅದು ಎಲ್ಲ ಬಾಯಿಗೆ ಸಿಗ್ತಿದೆ. ಒಂದು ಒಳ್ಳೆ ಮಜಾ ಕೊಡ್ತಿದೆ. ನೀವು ಟ್ರೈ ಮಾಡಿ. ಸೊ ನಮ್ಮ ಅಮ್ಮಂಗೆ ಅಂದ್ಕೊಡೋಣ. ಮೇಡಮ್ ನಂಗಂತೂ ತುಂಬ ಇಷ್ಟ ಆಯಿತು. ನಮ್ಮಮ್ಮ ಇದನ್ನೇ ಒಂದು ಡಿಫ್ರೆಂಟ್ ಮಾಡ್ತಾರೆ. ಒಂದು ರುಬ್ಬದೇ ಮಾಡ್ತಾರೆ, ರುಬ್ಬಿ ಡಿಫ್ರೆಂಟ್ ಮಾಡ್ತಾರೆ, ರುಬ್ಬದೇ ಡಿಫ್ರೆಂಟ್ ಮಾಡ್ತಾರೆ, ಇನ್ನು ಸಖತ್ತಾಗಿ ಮಾಡ್ತಾರೆ. ನೀವು ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಚಪಾತಿ, ಇಡ್ಲಿ, ರೊಟ್ಟಿ, ದೋಸೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಗೊಜ್ಜು ಎಲ್ಲಾ ತರದಕ್ಕೂ ಹಾಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಮಾಡಿ ನೀವು ಕೂಡ. ಓಕೆನಾ? ಬಾಯ್.